ನೋಡಪ್ಪ, 138 ಜನ ಶಾಸಕರಾಗಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಬಯಕೆಗಳಿರ್ತದೆ. ಆದರೆ ನಾನು 1978 ಫೆಬ್ರವರಿ 25ನೇ ತಾರೀಕು ನಾನು ಶಾಸಕನಾಗಿ ಆಯ್ಕೆಯಾಗಿದ್ದು. ನನಗಾಗಲೇ 48 ವರ್ಷ ಆಯಿತು. ಇನ್ನು ನನಗೆ ಒಂದೇ ಹೌಸಲ್ಲಿ, ಒಂದೇ ಕ್ಷೇತ್ರ, ಒಂದೇ ಮನೆ. ಬೇರೆ ಮನೆ ಅಂದರೆ ಮನೆ ಅಂತಂದರೆ ಇನ್ಯಾವುದಲ್ಲ, ಅಪ್ಪರ್ ಹೌಸ್ಗೆ ಹೋಗಲಿಲ್ಲ ಅಥವಾ ಪಾರ್ಲಿಮೆಂಟ್ಗೆ ಹೋಗಲಿಲ್ಲ. ಒಂದೇ ಹೌಸಲ್ಲಿ ನಾನು 10 ಚುನಾವಣೆ ನೋಡಿದ್ದೇನೆ. 3 ಬಾರಿ ಸೋತಿದ್ದೇನೆ, 7 ಬಾರಿ ನಾನು ಗೆದ್ದಿದ್ದೇನೆ. ನಾನು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಆ ಕುಡಿಯೋ ನೀರಿಗಿದ್ದಂಥ ಹಾಹಾಕಾರ, ಅದು ಅಂತರ್ಜಲದ ಕೊರತೆ, ಈ ಹಾಹಾಕಾರವನ್ನು ನೀಗಿಸಬೇಕು ಅಂತಕ್ಕಂಥದ್ದಕ್ಕೆ ಸತತವಾಗಿರ್ತಕ್ಕಂಥ ಪ್ರಯತ್ನಗಳನ್ನ ಮಾಡಿ ನಾನು ಎಲ್ಲೋ ಒಂದು ಕಡೆಗೆ ಸಂಪೂರ್ಣ ತೃಪ್ತಿ ಅಲ್ಲದಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸಗಳಾಗ್ತಾಯಿದೆ. ಅದು ಬಹುಶಃ ಇನ್ನೂ ಕೂಡ ನನ್ನ ಕ್ಷೇತ್ರ ಮತ್ತು ನನ್ನ ಜಿಲ್ಲೆಗೆ ಸಂಬಂಧಿಸಿದಂಥದ್ದು ರಾಜ್ಯಕ್ಕೆ ಆಗಬೇಕಾಗಿರ್ತಕ್ಕಂಥದ್ದು ಕೆಲವಿದೆ. ಅದು ಅವಕಾಶ ಸಿಕ್ಕಿರೆ ಅದನ್ನು ಪರಿಪೂರ್ಣ ಮಾಡಿಸ್ಬೇಕು ಅಂತಕ್ಕಂಥ ಗುರಿ ಇದೆ. ನನಗೊಂದು ಮಾತು ಹೇಳಬೇಕು ಅಂದರೆ, ಶ್ರೀಮತಿ ಇಂದಿರಾ ಗಾಂಧಿರವರು ಅವರ ಜೀವಿತ ಅವಧಿಯಲ್ಲಿ ಶಾಸಕನಾಗಿ ಅವರು ಚುನಾವಣೆ ಪ್ರಚಾರಕ್ಕೆ ಬಂದಿದ್ದಂಥದ್ದು, ಆ ಥರದ ವಿಶೇಷವಾದ ಸಂದರ್ಭ ಯಾವ್ದಾರ ಇದೆ ಅಂದರೆ ಅದು ನನ್ನ ಕ್ಷೇತ್ರಕ್ಕೆ ಇಂದಿರಾ ಗಾಂಧಿಯವರು ಬಂದಿದ್ದು. ಇಂದಿರಾ ಗಾಂಧಿಯವರು ಆದಮೇಲೆ ಎಲ್ಲರ ಅನೇಕ ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ದೇನೆ, ಆಡಳಿತಗಳು ನೋಡಿದ್ದೇನೆ, ಎಲ್ಲದೂ ಅನುಭವ ಇದೆ. ನನಗೆ ಕ್ಷೇತ್ರ, ಜಿಲ್ಲೆ ಮತ್ತು ರಾಜ್ಯಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಇದೆ. ಬಹುಶಃ ಅನುಭವವನ್ನು ಅದನ್ನು ಯುಟಿಲೈಸ್ ಮಾಡ್ಕೊತಾರೆ ಅಂತಕ್ಕಂಥ ವಿಶ್ವಾಸ ನನಗೆಲ್ಲ ಒಂದು ಕಡೆ ಇದೆ. ಹೈಕಮಾಂಡದಲ್ಲಿ ಗೊತ್ತಿಲ್ಲ. ಇದೆಲ್ಲ ಮುಖ್ಯವಾಗಿ ಆಗ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇವರಿಬ್ಬರೇ. ಬಹುಶಃ ಎಲ್ಲೋ ಒಂದು ಕಡೆಗೆ ನವಂಬರ್ ಡಿಸೆಂಬರ್ಗೆ ಒಂದು ಪ್ರಯತ್ನಗಳು ನಡೀತದೆ ಅಂತಕ್ಕಂಥ ಪಕ್ಷದ ವಲಯದಲ್ಲಿ, ಸರ್ಕಾರಿ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು.